ವೆಲ್ಕಮ್ ಬ್ಯಾಕ್ ಜೀನುಗೂಡು ಫ್ಯಾಮಿಲಿ. ನಾನಿವತ್ತು ಎಂಥ ವ್ಲಾಗ್ ಮಾಡ್ತಿದ್ದೇನೆಂದರೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಂತ ಅಂದರೆ ಚಿಕ್ಕಮ್ಮನವರದ್ದು ಮನೆದು ಹೋಮ್ ಟೂರ್. ಅಂದರೆ ಅಜ್ಜಿ ಮನೆ ಅಂದರೆ ಅಪ್ಪಂದು ಅಮ್ಮಂದು ತಂಗಿಯ ಮನೆ ಆಯಿತು. ಅಜ್ಜಿ ಮನೆ ಅಂದರೆ ನಮ್ಮ ಮನೆಯಲ್ಲಿರೋದು. ಅಲ್ಲೇ ನೋಡಿ ಅದ್ರ ಮನೆ ನಮ್ಮದು. ಹಾಗೆ ನಾವು ಅಜ್ಜಿ ಮನೆ ಹೇಳ್ತೇವಲ್ಲ, ಇಲ್ಲಿಗೆ ಬರೋದು. ಹಾಗೆ ನಾನು ಇಲ್ಲಿದೊಂದು ಹೋಮ್ ಟೂರ್ ಮಾಡ್ತೇನೆ, ಸರ್ಪ್ರೈಸ್. ಯಾಕೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ. ಈಗ ನೋಡಿ ಮನೆಯಲ್ಲಿ ಹೇಗೆ ಉಂಟು. ಮುಖದಿ ಒಂದು ಭಾವನೆ, ಕಣ್ಣಲೇನೋ ಕಾಮನೆ. ಮುಖದಿ ಒಂದು ಭಾವನೆ, ಕಣ್ಣಲೇನೋ ಕಾಮನೆ. ಒಂದು ಮನದ ಯೋಚನೆ, ಒಂದು ಮನಕ್ಕೆ ಸೂಚನೆ. ಯಾರು ಅರಿಯಲಾರರು, ಯಾರ ಪಾಲು ಯಾರಿಗೋ ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೂ. ಇಂಥ ಪ್ರೇಮ ದಾಟದೆ ಯಾರ ಹೃದಯ ಯಾರಿಗೋ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಒಂದು ಸುಮವು ಅರಳಿತು, ತುಂಬಿಯನ್ನು ಒಲಿಸಿತು. ಒಂದು ಸುಮವು ಅರಳಿತು, ತುಂಬಿಯನ್ನು ಒಲಿಸಿತು. ಮೋಹ ಪಾಶ ಎಸೆಯಿತು, ಒಂದು ಪಾಠ ಕಲಿಸಿತು. ಇಂಥ ಪಾಠ ಕಲಿಸಲು ಗುರುವು ಯಾರು ಯಾರಿಗೋ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಇಂಥ ಪ್ರೇಮ ದಾಟದೆ ಯಾರ ಹೃದಯ ಯಾರಿಗೋ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಎಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನ ನಿಜ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಣ್ಣಿನ ಸನ್ನೆಯಲ್ಲಿ ಕಾವ್ಯವನಿ ಬರೆದೆ, ಹೆಜ್ಜೆಯ ಭಾವಕ್ಕೆ ಹಂಸ. ಇದುವೇ ನಮ್ಮ ಮನೆ ಆಯ್ತಾ. ಇದು ಇಲ್ಲಿ ಕಾಣ್ತದಲ್ಲ, ಇದು ಅಲ್ಲಿಗೆ ಹೋಗ್ಲಿಕ್ಕೆ ರೋಡ್. ಇಲ್ಲಿಂದಾಗಿ ಹೀಗೆ ಹೋಗಬೇಕು, ರೋಡಿಗೆ ಹೋಗಿ ಆಚೆ ಸೈಡ್ ಆಗಿ ತಿರುಗಿ ಬರಬೇಕು. ಹಾಗೆ ನಾನು ಗಡಿ ಹೇಳ್ತಿರ್ತೇನಲ್ಲ, ಅಜ್ಜಿ ಮನೆ ಅಂತಿದ್ದೇವೆ. ಬ್ಯಾಕ್ ಸೈಡ್ ತೋರಿಸ್ತೇನೆ.
ಹೀಗೆ ಉಂಟು. ಹಾಗೆ ನೋಡಿದ್ರಲ್ಲ ಹೇಗೆ ಉಂಟು ಅಂತ. ನಾನು ಹೇಳ್ತೇನೆ ಯಾಕೆ ಹೋಮ್ ಟೂರ್ ಮಾಡಿದ್ದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ, ಈಗ ಬೇಡ. ನೋಡಿ ಹಾಗಾದ್ರೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ ಆಯಿತಾ, ಶೇರ್ ಸಹ ಮಾಡಿ. ಬಾಯ್ ಬಾಯ್.